ಭೂಮಾಪಕರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಬೃಹತ್ ಪ್ರತಿಭಟನಾ ರ್ಯಾಲಿ. ಹೌದು ವೀಕ್ಷಕರೇ, ಪರವಾನಗಿ ಭೂಮಾಪಕರಿಗೆ ಕಳೆದ 5 ತಿಂಗಳಿಂದ ಯಾವುದೇ ನೇಮಕಾತಿ ಮಾಡಿಕೊಳ್ಳದೆ, ಕೆಲಸಕ್ಕೆ ಕಾಯಂ ಮಾಡಿಕೊಳ್ಳದೆ ವಿಳಂಬ ಮಾಡುತ್ತಿದ್ದು, 5 ತಿಂಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ 23/3/2023 ಮಂಗಳವಾರದ ದಿನ ಭೂಮಾಪಕರ ಸಂಘ ಹಾಗೂ ರೈತ ಸಂಘಟನೆಗಳು, ವಿವಿಧ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರ ಹೊಟ್ಟೆ ನೋವು, ಜೋರಾಗಿ ಮಾತಾಡಿದ್ರೆ ಎಲ್ಲಿ ಸತ್ತೋಗ್ತೀನೋ ಅಂತ ಭಯ, ಹೊಟ್ಟೆ ಹಸು, ಊಟ ಕೊಡಿ ಅಂತ ಕೇಳಿದ್ವಿ ಸರ್. ಗೆಟ್ ಔಟ್ ಅಂತಾರೆ ಸರ್. ನಮ್ಮನ್ನು ಗುರುತಿಸಿ ಸರ್, ನಮ್ಮ ಕಷ್ಟನ ನೋಡಿ ಸರ್. ಕಾಲಿಲ್ಲ ಸರ್, ಕಾಲಿಲ್ಲ ಸರ್. ಒಂದಷ್ಟು ಊಟ ಸಿಕ್ತಿದ್ರೆ ಅವ್ರ ಹೆಂಡತಿ ಮಕ್ಕಳು ನಮ್ಮ ಕಂಡಿರೋರು ನೆಮ್ಮದಿಯಾಗಿರ್ತಿದ್ರು ಸರ್. ವಿ ಹ್ಯಾವ್ ನೋ ಎನಿ ಟೈಪ್ ಆಫ್ ಸ್ಯಾಲರಿ ಸರ್. ವಿ ಆರ್ ನಾಟ್ ಎ ಬೆಗ್ಗರ್ಸ್. ಭಿಕ್ಷುಕರಲ್ಲ ಸರ್, ನಾವು ಭಿಕ್ಷುಕರಲ್ಲ ಸರ್. ಈ ವಿರೋಧ ನೀತಿಯನ್ನು ಖಂಡಿಸಿ ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಪ್ರಮುಖ 2 ಬೇಡಿಕೆಗಳಾದ ಖಾಯಂ ನೇಮಕಾತಿ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಪರಿಷ್ಕರಣೆ ಮಾಡಿ ಶೀಘ್ರವೇ ಜಾರಿ ಮಾಡುವಂತೆ ಬೇಡಿಕೆಯಿಟ್ಟರು. ಭೂಮಾಪಕರನ್ನು ಕೊಲ್ಲೆಮ್ಮೆ ಹೋಗಲೆಮ್ಮೆ ಇದು ಜಗತ್ತಿಗೆ ಗೊತ್ತಾಗಿಲ್ಲ ಒಮ್ಮೆ. ಇಲ್ಲ ಅಂತಂದ್ರ ನಮ್ಮನ್ನ ಜೈಲಿನಾಗಿಟ್ಟರೆ ಸರ್ಕಾರ ನಡೆಸಲಿ. ನಮ್ಮ ಲಕ್ಷಾಂತರ ಕೆಲಸಗಳು, ರೈತರ ಎಲ್ಲರೂ ಕೆಲಸ ಬಿಟ್ಟು ಬಂದು ನಾವು ಇಲ್ಲಿ 10 ಕೋಟಿ ರೂಪಾಯಿ ಇವತ್ತ ಖರ್ಚಾಗೈತಿ ನಮ್ಮದ. ಇಲ್ಲಿ ಬರ್ಬೇಕಂದ್ರೆ ಇಷ್ಟು ಜನರದಲ್ಲ ಏನ್ ನಮಗೇನ ಬಸ್ ಫ್ರೀ ಅದಾವೋ, ಏನ್ ರೈಲ್ವೆ ಫ್ರೀ ಅದಾವೋ. ಈ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಈ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಭೂ ದಾಖಲೆಗಳ ಆಯುಕ್ತರಾದ ಶ್ರೀ ವೆಂಕಟಪತಿರಾಜು, ಅರ್ಜಿ ಶುಲ್ಕವನ್ನು ಹಳೆಯ ಮೊತ್ತಕ್ಕಿಂತ ಅಂದರೆ 1300 ಇಂದ 2000 ರೂಪಾಯಿಗಳವರೆಗೂ ಹೆಚ್ಚಿಸಿಕೊಡುತ್ತೇನೆ, ನೀವು ಕೆಲಸಕ್ಕೆ ಹಾಜರಾಗುವಂತೆ ತಿಳಿಸಿದರು. ಉಳಿದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಈ ಮುಷ್ಕರದಲ್ಲಿ ಪರವಾನಗಿ ಕರ್ನಾಟಕ ಭೂಮಾಪಕರ ಸಂಘದ ಅಧ್ಯಕ್ಷರಾದ ತಿರುಮಲೇಗೌಡ, ಗೌರವ ಅಧ್ಯಕ್ಷರಾದ ಕೆಪಿ ಭಾರ್ಗವಲು, ಸಂಘಟನಾ ಕಾರ್ಯದರ್ಶಿ ಷಡಕ್ಷರಿ ಹಾಗೂ ಉಳಿದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಮುಷ್ಕರ ಹೆಚ್ಚು ತೀವ್ರವಾಗಿದ್ದು, ಸರ್ಕಾರ ನಿರ್ಲಕ್ಷಿಸಿದ್ದಾದರೆ ಪರಿಣಾಮ ಗಂಭೀರ ಸ್ಥಿತಿಗೆ ತಲುಪುವ ಸಾಧ್ಯತೆಯಿದೆ. ವರದಿ ಭಾಸ್ಕರ್ ರೆಡ್ಡಿ, ಸ್ವಾರಸ್ಯ ನ್ಯೂಸ್, ಬೆಂಗಳೂರು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.